ನಾನೇ ಕಬ್ಜಾ ಶರಣ. ಹಾಯ್ ಎಲ್ಲ ನಮಸ್ಕಾರ, ನಾನೇ ಕಬ್ಜಾ ಶರಣ. ಹಾಯ್ ಎಲ್ಲ ನಮಸ್ಕಾರ, ನಾನೇ ಕಬ್ಜಾ ಶರಣ. ದರ್ಶನ್ ಸರ್ ಎಷ್ಟೆಲ್ಲ ಸುದ್ದಿ ನಡೀತಾ ಇದೆ, ಅವ್ರ ಅಭಿಮಾನಿ ಅಂತ ಒಂದು ವಿಡಿಯೋ ಮಾಡಾಕಿಲ್ಲ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರೆ. ಗುರು ಫೋನ್ ಐತೆ ಅಂತ ಎಲ್ಲರೂ ವಿಡಿಯೋ ಮಾಡಾಕ್ತಾರೆ, ಬಟ್ ಆ ಕೆಟಗರಿಗೆ ಈ ಕಬ್ಜಾ ಸೇರಿದನಲ್ಲ, ಕಬ್ಜಾ ಕೆಲಸ ಮಾಡಿ ತೋರಿಸ್ತಾನೆ. ಏನಪ್ಪ ವಿಷಯ ಅಂದ್ರೆ ದರ್ಶನ್ ಸರ್ಗೆ ಆದಷ್ಟು ಬೇಗ ಜಾಮೀನ್ ಸಿಗ್ಲಿ, ಹೊರಗಡೆ ಬರ್ಲಿ ಅಂತ ಕಬ್ಜಾ ಕ್ಲಾಕ್ ಟವರ್ ಇಂದ ಹಿಡಿದು ಪೀಕ್ ವರ್ಗು ನಡ್ಕೊಂಡು ಹೋಗಿ ಪಾದಯಾತ್ರೆ ಮಾಡ್ಕೊಂಡು ಬರ್ತೀನಿ ನಾನು. ದೇವ್ರಾಣೆ ಐತೀನಿ, ಯಾವುದೇ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇಲ್ಲ. ಮತ್ತೆ ಈ ಪಾದಯಾತ್ರೆಯಿಂದ ದಯವಿಟ್ಟು ನನ್ನ ಯಾರು ಫಾಲೋ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಫಾಲೋವರ್ಸ್ಗೋಸ್ಕರ ನಾವು ಮಾಡ್ತಾ ಇಲ್ಲ. ಯೂಟ್ಯೂಬರ್ ವಿಡಿಯೋ ಹಾಕ್ತೀನಿ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಆಯ್ತಾ ಗೈಸ್, ಸಬ್ಸ್ಕ್ರೈಬು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾರನ್ನ ರೋಸ್ಟ್ ಮಾಡ್ತಾ ಇದ್ದೀವಿ, ಯಾರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅವೆಲ್ಲ ಮಾತಾಡೋಣ ಬನ್ನಿ. ಕೇವಲ ಇದು ಕಾಲ್ಪನಿಕ ಮನೋರಂಜನೆಗಾಗಿ ಮಾತ್ರ. ಆದರೂ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಅರ್ಥ ಮಾಡ್ಕೊಬೋದು, ಅರ್ಥ ಮಾಡ್ಕೊಳ್ದಲ್ಲೇ ಇರೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ವಿಡಿಯೋದಲ್ಲಂತೂ ಕ್ರಿಂಜಿ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇಲ್ಲಿ ಬಯೋದಲ್ಲಿ ಹಾಕಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಫಾಲೋ ಮಾಡೋರು ಫಾಲೋ ಮಾಡ್ಬೋದು, ಆದರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ರಿ, ಬಂದ ಎನಿಮಿ ಅಪಿ ಬತ್ತೀನಿ ತಡೆಯ P90 ಹಿಡ್ಕೊಂಡು ರೆಸ್ಟ್ ಮಾಡ್ತಿದ್ದೀನಿ. ಏನು ಮಾಡ್ತಾನೋ ಗೊತ್ತಿಲ್ಲ. ಗುರು ಬಾಪ್ರೆ, ಸರಿಯಾಗಿ ಹೊಡೆದ್ಬಿಟ್ಟ ಗುರು. ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಹಿಂದೆ ಬಂದಿದ್ದೀನಿ. ಯಾಕಪ್ಪ ನಾನು ಕ್ಲಾಕ್ ಟವರಿಂದನೇ ಹಿಡಿದು ಅಲ್ಲ, ಅವನು ಕ್ಲಾಕ್ ಟವರಿಂದನೇ ಪೀಕ್ವರೆಗೂ ಇದು ಪಾದಯಾತ್ರೆ ಮಾಡ್ತಾನೆ ಅಂದರೆ ಕ್ಲಾಕಲ್ಲಿ ಒಳ್ಳೆಯ ಸಮಯ. ಕ್ಲಾಕ್ ಮೀನ್ಸ್ ಟೈಮು, ಟವರ್ ಅಂದರೆ ಚೆನ್ನಾಗಿ ಸಿಗಲಿ ಅಂತ. ಇವರು ಒಳ್ಳೆ ಟೈಮ್ ಸಿಕ್ಕಿದಾಗ ವೀಡಿಯೋ ಮಾಡ್ಕೊಂಬಿಟ್ಟು ಗೊತ್ತಲ್ಲ, ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಗೇನ್ ಮಾಡ್ಕೊಂಬಿಡ್ಬೇಕು ನಾವು. ಏನಂತೀರಾ? ಅವೆಲ್ಲ ಟೈಮ್ ಏನೋ ಎಲ್ಲೋ ನೋಡಿದೆ ಗುರು, ಅದು ಎಲ್ಲೋ ನೋಡಿದ್ದೀನಲ್ಲ, ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಟೈಮಿಗೆ ಸರಿಯಾಗಿ ಕೆಲಸ ಮಾಡ್ತಾ ಹೋದರೆ ಅವನು ಕೆಲಸಗಾರ ಆಗ್ತಾನೆ. ಕರೆಕ್ಟಾಗಿರೋ ಟೈಮ್ ನೋಡಿ ಕೆಲಸ ಮಾಡಿದ್ರೆ ಅವನು ಕೆಲಸ ಕೊಡೋನು ಆಯ್ತಾನೆ. ಇಷ್ಟೇ ಡಿಫ್ರೆನ್ಸು. ಎರಡು ಥರ ಟೈಮ್ ಇರ್ತವೆ. ನಾವು ಟೈಮ್ ನೋಡ್ಕೊಂಡು ಕೆಲಸ ಮಾಡಬೇಕು, ಇಲ್ಲ ಕರೆಕ್ಟಾಗಿರೋ ಟೈಮ್ ನೋಡಿ ಕೆಲಸ ಮಾಡಬೇಕು. ಇಲ್ಲ ಟೈಮಿಗೆ ಹೆಂಗೆ ಟೈಮಿಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಆ ಟೈಮ್ ಮುಗಿದೋಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಳ್ಳೆ ಟೈಮ್ ನೋಡಿ ಕೆಲಸ ಮಾಡಬೇಕು ಗೈಸ್, ಓಕೆನಾ? ಇಲ್ಲಿ ನೋಡಿದ್ರೆ ಗೈಸ್, ಅದು ಬ್ಯಾಕ್ ಎಕ್ಸಿಟ್ ಆಗಿಬಿಡ್ತು ಗೇಮಿಂದ. ಅದಕ್ಕೋಸ್ಕರ ಮತ್ತೆ ಲಾಗಿನ್ ಮಾಡ್ತಾಯಿದ್ದೀನಿ. ಮತ್ತೆ ನೋಡೋಣ ಅದೇ ಗೇಮಿಗೆ ತಗೊಂತೋ ಇಲ್ಲ ಏನು ಮಾಡ್ತದೋ ನನಗೂ ಗೊತ್ತಿಲ್ಲ. ನೋಡೋಣ ಯಾವ್ದು ತಂಡ್ರು ನಮಗೆ ರೀಜಾಯ್ನಿಂಗ್ ಆಯಿತು. ಅದೇ ಗೇಮ್ ಪ್ಲೇ ಕಂಟಿನ್ಯೂ ಮಾಡೋಣ. ಯಾಕಂದರೆ ಒಳ್ಳೆ ಕ್ಲಾರಿಟಿ ವೀಡಿಯೋ ಅಲ್ವಾ ಗುರು ಇದು, ಅದಕ್ಕೋಸ್ಕರ ಅದೇ ವೀಡಿಯೋದಲ್ಲಿ ಕಂಟಿನ್ಯೂ ಆಗಲಿ ಅಂತ. ಮೇಲಿಂದ ಬೇರೆ ಲ್ಯಾಂಡ್ ಮಾಡಿಸ್ತಾ ಐತೆ ಗುರು ಕರೆಕ್ಟಾಗಿ. ನಾನು ಆವಾಗಲೇ ಅದೆಲ್ಲಿ ಇಲ್ಲಿಂದ ಓಡೋದೆ, ಇಲ್ಲೋಗ್ಬಿಟ್ಟು ಈ ಮನೆ ಒಳಗೆ ಸೇಫ್ಟಿಯಾಗಿ ಕೂತ್ಕೊಂಡಿದ್ದೆ. ಇಲ್ಲೇ ನೋಡ್ರಿ ನಮ್ಮ ಲೂಟು ಅವಾಗಲೇ ಯೂಸ್ ಮಾಡ್ತಿದ್ದಾಗ ವೆಪನ್ ಎಲ್ಲ ಇಲ್ಲೇ ಅವೆ. ಪರವಾಗಿಲ್ಲ, ಇಲ್ಲಿಂದ ಮುಂದೆ ಹೋಗೋಣ, ಎನಿಮಿ ಹುಡ್ಕೋಣ, ಹೊಡಿಯೋಣ. ಏನಂತೀರ? ಎಲ್ಲೋದ ಅಂತ ಗೊತ್ತಿಲ್ಲ, ಬಟ್ ಹುಡ್ಕುಮ. ಅಷ್ಟರೊಳಗೆ ನಾವು ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಂಡ್ಕೊಡ್ತೀನಿ ಗೈಸ್. ಅಲ್ಲ, ಕೆಲವೊಂದಷ್ಟು ಜನ ಹೇಳ್ತಾರೆ ನಾನು ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಂಡ್ಕೊಡ್ತೀನಿ, ಬನ್ನಿ ಶ್ರೀಮಂತರಾಗ್ಬಿಡ್ಬೋದು ಬೇಗ ಅಂತ ಹೇಳ್ತಾರೆ. ಕೆಲವರೆಲ್ಲ ಪ್ರಾಕ್ಟಿಕಲಾಗಿ ಯಾರೂ ತೋರಿಸಲ್ಲ ಗೈಸ್. ನಾನು ಪ್ರಾಕ್ಟಿಕಲಾಗಿ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವೊಬ್ರು ಹೇಳ್ತಾರೆ ನಾನು ಪೂರಾಗಿರಬಾರ್ದು, ರಿಚ್ ಆಗೋದು ಹೇಗೆ ಅಂತ ಹೇಳ್ಕೊಂಡ್ಕೊಡ್ತೀನಿ. ಇಲ್ಲ ಕೆಲವೊಬ್ರು ಇನ್ನೊಬ್ರು ಹೇಳ್ತಾರೆ ಪೂರಾಗೇ ಇರಬಾರ್ದು ನೀವು, ಅದನ್ನು ಹೇಳ್ಕೊಂಡ್ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಬಟ್ ನಾನು ಪ್ರಾಕ್ಟಿಕಲಾಗಿ ಪ್ರಾಕ್ಟಿಕಲಾಗಿ ತಿಳಿಸ್ಕೊಂಡ್ಕೊಡ್ತೀನಿ. ಇಲ್ಲಿ ನೋಡ್ರಿ VT-ನ ಏನೋ ಕಬ್ಜಾ ರೋಸ್ಟ್ ಮಾಡ್ತಾವ್ರೆ, ಟ್ರೋಲ್ ಮಾಡ್ತಾವ್ರೆ, ನೀವು ತಲೆನೇ ನಡೆಸ್ಕೊತಿಲ್ಲ, ಆರಾಮಾಗಿದೆ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ. ಗುರು, ನಾನು ಒರಿಜಿನಲ್ ಕರುಂಗಲ್ಲೇ ಮಾಲೆ ಹಾಕೊಂಡಿದ್ದೀನಿ, ನನ್ನ ಹತ್ರ ನೆಗೆಟಿವ್ ಎನರ್ಜಿ ಬರೋದೇ ಇಲ್ಲ, ಸಖತ್ ಪಾಸಿಟಿವ್ ಆಗಿದ್ದೀನಿ. ಹಂಗಾದ್ರೆ ಈ VT ನೋಡಿ ಗೈಸ್, ಇದ್ರಲ್ಲಂತೂ ಸೀಕಾಗಿ ಹೋಗ್ಬಿಡ್ತೀರ, ದಂಗಾಗಿ ಹೋಗ್ಬಿಡ್ತೀರ ನೀವು. ಕಾಂಟ್ರವರ್ಸಿ ಸಾಕಾಗ್ಬಿಟ್ಟಿತ್ತು, ಅದಕ್ಕೆ ಊರ್ ಕಡೆ ಬಂದಿದ್ದೆ. ಯಾವ ಊರು ಅಂತೀರಾ? ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡಿ. ಅಲ್ಲ ಬ್ರೋ, ನೀನು ಕಾಂಟ್ರವರ್ಸಿ ಮಾಡೋರನ್ನ ನೋಡಿ ನೀನು ಎದುರ್ಕೊಂಬಾರ್ದು ಬ್ರೋ. ಕಾಂಟ್ರವರ್ಸಿನ ನೋಡಿ ಎದುರ್ಕೊಂಬಾರ್ದು. ಕಾಂಟ್ರವರ್ಸಿ ಮಾಡ್ತಾರಲ್ಲ, ನಿನ್ನ ಬಗ್ಗೆ ಟ್ರೋಲ್ ಮಾಡ್ತಾರಲ್ಲ, ರೋಸ್ಟ್ ಮಾಡ್ತಾರಲ್ಲ, ಅವರು ನೋಡಿ ಎದುರ್ಕೊಬೇಕು ಬ್ರೋ. ಯಾಕಂದರೆ ನೀನು ಅದೇನೋ ಮಣಿ ಹಾಕಿದ್ಯಲ್ಲ ಬ್ರೋ, ಅದೇನದು ಇನ್ನೊಂದ್ಸತಿ ಹೇಳು ಬ್ರೋ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ. ಗುರು, ನಾನು ಒರಿಜಿನಲ್ ಕರುಂಗಲ್ಲೇ ಮಾಲೆ ಹಾಕೊಂಡಿದ್ದೀನಿ, ನನ್ನ ಹತ್ರ ನೆಗೆಟಿವ್ ಎನರ್ಜಿ ಬರೋದೇ ಇಲ್ಲ, ಸಖತ್ ಪಾಸಿಟಿವ್ ಆಗಿದ್ದೀನಿ. ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದು ವಿಜಯನಗರ ಮೆಟ್ರೋ ಪಕ್ಕ. ಹಂಗಾರೆ ಸರಿಯಾಗಿ ಕೊಟ್ಟಿರ್ತಾರಪ್ಪ ದುಡ್ಡ ಬ್ರೋ. ದುಡ್ಡು ಪ್ರಮೋಷನ್ ಮಾಡ್ಕೊಂಡು ಕೊಡ್ತಿಲ್ವ ಬ್ರೋ? ಮಣಿಗೆ 4 ಮಣಿ ಅಲ್ಲ, ಅದೇನೋ ಕರಂಗಲಿ ಮಾಲೆನ ಯಾವುದೋ ಮಾಲೆ ಇರಲಿ, ಒರಿಜಿನಲ್ ಇರ್ಲೂಬೋದು, ಡೂಪ್ಲಿಕೇಟ್ ಇರ್ಲೂಬೋದು, ಹೇಳೋಕ್ಕಾಗಲ್ಲ ಪಾಪ. ಒರಿಜಿನಲ್ ಇರೋಕ್ಕೆ ಸಾಧ್ಯನೇ ಇಲ್ಲ ಬ್ರೋ, ಡೂಪ್ಲಿಕೇಟೇ. ಅದೆಂಗೆಲ್ಲ ಹೇಳ್ತೀಯ ಅಂತ ನೀವು ಕೇಳಿದ್ರೆ, ಅಲ್ಲ ಬ್ರೋ, ಅವನು ಒರಿಜಿನಲ್ ಕರುಂಗಲಿ ಮಲೆ ಹಾಕಿದರೆ ಅವನು ಊರಿಗೆ ಹೋಯ್ತಿರ್ಲಿಲ್ಲ. ಅವ್ನು ಯಾಕಪ್ಪ ಊರಿಗೆ ಹೋಗೋನೆ ಅಂದರೆ ಅಣ್ಣಂದೇ ಅದೇ ಪಾಲಿಸಿ ಐತಲ್ಲ ಬ್ರೋ, ಗಂಟೆ ಲೆಕ್ಕನ ದಿವಸದ ಲೆಕ್ಕನ ಅದೇ ಕೊಬ್ಬರಿ ಎಣ್ಣೆ ಚಾಪೆ ಚೆನ್ನಾಗಿ ಮಾಡಿಬಿಟ್ಟು ಕಳಿಸ್ಬಿಟ್ಟವ್ರೆ, ಅದಕ್ಕೆ ಊರಿಗೆ ಹೋಗ್ಬಿಟ್ಟವನೇ ಬ್ರೋ. ಅಷ್ಟೇ ಸಮಾಚಾರ.
ಇಷ್ಟೇ ದುನಿಯಾ. ಅವನು ದುಡ್ಡು ಕೊಟ್ಟವನೇ, ವಿಡಿಯೋ ಮಾಡವನೇ, ಮನೆ ಕಡೆಗೆ ಹೊಲ್ಟವನೇ. ಬಿಕಾಸ್ ಅದನ್ನೆಲ್ಲ ನಾವು ನಂಬ್ಕೊಂಡು ಪ್ರಮೋಷನ್ ವಿಡಿಯೋ ನೋಡ್ಕೊಂಡು ಎಲ್ಲ ಯಾವುದೇ ಆಗಲಿ ಗುರು, ಸೆಲೆಬ್ರಿಟಿ ಆಗಲಿ, ಕಂಟೆಂಟ್ ಕ್ರಿಯೇಟರೇ ಆಗಲಿ, ಯಾರೇ ಆಗಲಿ ಬ್ರೋ, ಈಗ ಅಕಸ್ಮಾತ್ ನಾನೇ ದುಡ್ಡು ಕೊಟ್ಟು ನಾನೇ ಪ್ರಮೋಟ್ ಮಾಡಿದೆ ಅಂದ್ರೂ ನೀವು ನಂಬಬಾರ್ದು. ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ, ನಾನು ಪ್ರಮೋಟ್ ಮಾಡ್ತೀನಿ. ಅಷ್ಟೇ ಇರೋದು ಈಗಿನ ದುನಿಯಾ, ಆಯಿತಾ? ಯಾರ್ದೂ ನಂಬಕ್ಕೆ ಹೋಗ್ಬಾರ್ದು. ನಮ್ಗೇನು ಅನಿಸ್ತೋ ಅದನ್ನು ಮಾತ್ರ ಮಾಡಬೇಕು, ಅಷ್ಟೇ ಬ್ರೋ, ಇನ್ನೇನು ಇಲ್ಲ. ಏನಂತೀರಾ? ಇಲ್ಲೊಬ್ಬ ಎನಿಮಿ ಬಂದ, ತಡೆಯ ಮಗ ಸರಿಯಾಗಿ ಹೊಡೆದ್ಬಿಟ್ಟ ಗುರು. ಮಾತಾಡ್ತಾನೆ. ಪರವಾಗಿಲ್ಲ, ನೀನು ಹೊಡಿ ಮಗ, ನಾನು ಬುಯ್ಯ ಮಾಡೋಕ್ಕೆ ಅಂತ ನಿಂತಿರೋನು. ಎನಿಮಿಗಳಿಗೆ ತಲೆ ಕೆಡ್ಸ್ಕೊಳೋದೇ ಇಲ್ಲ ನಾನು. ಅಲ್ಲ ಬ್ರೋ, ನೋಡು, ಇಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅವನು ಎಷ್ಟು ಟೆಕ್ನಾಲಜಿಯಿಂದ ಬದುಕ್ತಾವನೆ, ನೀವೇ ಅರ್ಥ ಮಾಡ್ಕೊಂಬಿಡಿ, ಆಯಿತಾ? ನೋಡಿ ಇಲ್ಲ, ಎಷ್ಟು ವಾಲಾಗ್ತಿಲ್ಲ. ಈ ಝೋನ್ ಬೇರೆ ಎಲ್ಲಿ ತಡಿತೈತೆ ನಂದು. 23 ಬಿತ್ತು ಅಷ್ಟೇನಾ? ರೋಸ ಎಕ್ಸೆಲ್ ಹೊಡಿತೀನಿ ನಾನು. ಇದೆಷ್ಟು ಗುರು, ಮೊದಲು ಮೆಡಿಕಿಟ್ ಹಾಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಇಲ್ಲೇ ಡೆತ್ ಮಾಡಾಬಿಟ್ಟ ಅಂದ್ಕೊಂಡೆ. ಪರವಾಗಿಲ್ಲ ಬಾ ಮಗ, ನೀನು ಎಲ್ಲಿ ಓಡೋತಿಯಲ್ಲ, ಅದು ಎಲ್ಲಿಗೆ ಓಡೋದು? ಅಲ್ಲಿ ನೋಡ್ರಿ, ನಂಗೆ ಕಾಣ್ತಾನೆ ಇಲ್ಲ, ನಂಗೆ ಮಾತ್ರ ಹೊಡೆದ. ಎಲ್ಲಿ ಓದಿಯಲ್ಲ ಮಗ ನೀನು? ಇಲ್ಲೇ ಹೆಂಗೋ ಕಾರ್ ಐತೆ, ಕಾರ್ ಎತ್ಕೊ ಸೀದಾ ಹೊರಟು ಬಿಡ್ಬೇಕು. ಈಗ ಮೆಡಿಕಿಟ್ ಬೇರೆ ಇಲ್ಲ, ಇದೊಂದೇ ಒಂದು ಲಾಸ್ಟ್ ಮೆಡಿಕಿಟ್. ಇದು 0 ಆಗೋಗ್ಬಿಡ್ತು ಮೆಡಿಕಿಟ್ಟು, ಸುಮ್ಮನೆ ಹೋಗ್ಬಿಡ್ಬೇಕು. ರಿಸ್ಕ್ ಬೇಡ ಗುರು, ಬದುಕಿದ್ರೆ ಇನ್ನೊಂದ್ಸತಿ ಟ್ರೈ ಮಾಡ್ಬೋದು, ಆಯಿತಾ? ಏನಂತೀರಾ? ನಾನು ಹೇಳ್ತೀನಲ್ಲ ಕೆಲಸ ಹೇಳ್ರಿ. ಉಸಿರಿದ್ರೆ ಉಪ್ಪು ಮಾರ್ಕೊಂಡ್ಬೇಕಾದ್ರೆ ಇನ್ನೊಬ್ರು ಸಾಕೊಂಡು ಜೀವನ ಮಾಡ್ಬೋದು, ಅದು ಬೇರೆ ಪ್ರಶ್ನೆ, ಆಯಿತಾ? ಜೀವನದಲ್ಲಿ ಬದುಕೋದನ್ನ ಕಲಿಬೇಕಷ್ಟೇ ಬ್ರೋ. ದುಡ್ಡೇನೆ ಅಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಬೋದು ಬ್ರೋ. ಮತ್ತಿನ್ಯಾಕೆ ಮಾಡಿಲ್ಲ ಯೂಟ್ಯೂಬ್ ಮಾಡಿ? ದುಡ್ಡನ್ನ ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಬ್ರೋ. ದುಡ್ಡನ್ನ ಒಳ್ಳೆ ರೀತಿಲಿ ಬೇಕಾದ್ರೂ ಮಾಡ್ಬೋದು, ಕೆಟ್ಟ ರೀತಿಲಿ ಬೇಕಾದ್ರೂ ಮಾಡ್ಬೋದು. ದುಡ್ಡನ್ನ ಒಳ್ಳೆ ರೀತಿಲಿ ಸಂಪಾದನೆ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ದುಡ್ಡನ್ನ ಕೆಟ್ಟ ರೀತಿಲಿ ಸಂಪಾದನೆ ಮಾಡಿದ್ರೆ ನಾವು ತುಂಬ ಮೇಲ್ಕೊಯ್ತೀವಿ, ತುಂಬ ಬೇಗ ಮೇಲ್ಕೊಯ್ತೀವಿ ಗುರು. ಅಂದರೆ ಈ ಪೊಸಿಷನಲ್ಲಾದರೆ ಆಗಲಿ, ವಯಸ್ಸಲ್ಲಾದರೆ ಆಗಲಿ, ಮೇಲಕ್ಕೆ ಮಾತ್ರ ಬೇಗ ಹೋಗಿರ್ತೀವಿ, ಅಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ಇಲ್ಲಿ ಝೋನ್ ಬೇರೆ ಬೇಗ ಬಂತು, ಕಾರಲ್ಲಿ ಬಂದು ಇಲ್ಲಿ ಎನಿಮಿಗಳು ಫೈಟ್ ಮಾಡ್ದವ್ರೆ. ಹೋಗಿ ಗುದ್ದೇ ಬಿಡೋಣ ಮಗ ಓಪಿ ಗುದ್ದುಬಿಟ್ಟೆ. ಇನ್ನು ಇಬ್ಬರವ್ರು ಗುರು, ಕಿಲ್ಲೆತ್ಕೊಬೇಕು. ಒಬ್ಬ ಎತ್ಕೊಂಡೇ ಬಿಟ್ಟ, ಬೆಂಕಿ ಉಂಡೆ ಐತೆ, ಎಸ್ಬಿಟ್ಟು ಎತ್ಕೊಂಡ್ಬಿಡೋದೆ ಒಂದು ಕಿಲ್ಲ. ಓಪಿ ಕಿಲ್ ಬಂದೇ ಬಿಡ್ತು ಮಗ. ನೀನು ಏನೇ ಮಾಡು, ಏನೇ ಆಗಲಿ, ಕಿಲ್ಗಿಂತ ನನಗೆ ಬುಯ್ಯ ಇಂಪಾರ್ಟೆಂಟು ಬ್ರೋ. ಕಿಲ್ ಬೇಕಾದ್ರೆ ನಾನು ಬುಯ್ಯ ಮಾಡ್ದಲೇನೋ ಕಿಲ್ ಜಾಸ್ತಿ, ಹೈಯೆಸ್ಟ್ ಕಿಲ್ ಮಾಡ್ಬೋದು. ಬಟ್ 0 ಕಿಲ್ಗಿಂತ ನಾನು ಬುಯ್ಯ ಮುಖ್ಯ ಬ್ರೋ. ನಾನು 0 ಕಿಲ್ ಮಾಡಿದ್ರೂ ಸರಿ, ಬುಯ್ಯ ಮಾಡಬೇಕು ಅಂತ ನಿಂತರೆ ಬುಯ್ಯ ಮಾಡೇ ಮಾಡ್ತೀನಿ, ಆಯಿತಾ? ನನಗೆ ಕಿಲ್ ಇಂಪಾರ್ಟೆಂಟ್ ಅಲ್ಲ ಬ್ರೋ, ಬುಯ್ಯ ಇಂಪಾರ್ಟೆಂಟು. ಯಾಕೆ ಅಂತೀರಾ? ವೀಡಿಯೋ ಮಾಡ್ತಾ ಇದೀನಲ್ಲ ಗುರು, ನನಗೆ ಕೇಡಿಗಿಂತ ಬುಯ್ಯ ಇಂಪಾರ್ಟೆಂಟು. ಏನಂತೀರಾ? ಪರವಾಗಿಲ್ಲ, ಬನ್ನಿ, ಮುಂದೆ ಯಾರು ಎನಿಮಿ ಸಿಕ್ಕಿದ್ರೆ ನೋಡೋಣ, ಫೈರ್ ಮಾಡೋಣ. ಹೆಂಗೆ ಮೋಟಿವೇಶನ್ ವೀಡಿಯೋ ಹಾಕ್ತಿರ್ತೀನಿ, ನೋಡ್ತಾಯಿರಿ. ಕ್ರಿಂಜಿ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇಲ್ಲಿ ನೋಡ್ರಿ, ಅಲೆ ಡ್ರಾಪು ಬ್ರೋ. ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಿದ್ದೀನಿ, ಹಿಂಗೆ ಕಂಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಸೋಲೋ ವರ್ಸಸ್ ಸೋಲೋ ಬ್ರೋ. ಅವನು ಪ್ಯಾರಾಚೀಟಲ್ಲಿ ಹಿಡಿದ್ನಲ್ಲ, ಪ್ಯಾರಾಚೀಟ ಏನೋ ಅದು ಗಂಟ್ಲು ಕಟ್ಕೊಂಬಿಟ್ಟು ವಾಯ್ಸು ಸರಿಯಾಗಿ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ತಡಿ, ಇವನ್ನ ಹೊಡೆದ್ಬಿಟ್ಟು ಮಾತಾಡೋಣ, ಏನಂತೀರಾ? ಮಗ ಇನ್ನು 4-5 ಬುಲೆಟ್ ಇದೆಯಾ, ತಗೊಂಬಿಡ. ಹೊಲ್ಟೆ ಹೋದ. ಇಟ್ಸ್ ಓಕೆ. ತಡಿ ಮಗ, ಇಲ್ಲಿ ಯಾರು ಒಳಗಿಡ್ತಾರೋ ಮೊದಲು ಮೆಡಿಕಿಟ್ ಹಾಕೋಣ. ಹೇಳ್ತೀನಿ ಕೇಳಿಸ್ಕೊಳ್ರಿ, ಏನೋ ಹೇಳೋಣ ಅಂದ್ಕೊಂಡೆ. ನನ್ನ ವೀಡಿಯೋದಲ್ಲಿ ಕ್ವಾಲಿಟಿಲಿ ವೀಡಿಯೋ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಂಟೆಂಟ್ ಮಾತ್ರ ಕ್ವಾಲಿಟಿ ಆಗೇ ಇರುತ್ತೆ ಗುರು, ಆಯಿತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲ ಗುರು, ಅಲ್ಲಿವರೆಗೂ ಮಾತಾಡಿದ ವೀಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಯಾರು ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ಗೈಸ್, ಆಯಿತಾ? ಸಬ್ಸ್ಕ್ರೈಬು. ಇಲ್ಲಿ ನೋಡಿದ್ರಿ, ಇನ್ನು ಒಬ್ಬವನೇ, ನನ್ನ ಹತ್ರನೂ ಇನ್ನು ಏನು ಕಂಟೆಂಟ್ ಗುರು. ಇಲ್ಲಿ ನೋಡ್ರಿ, ಅಲೈವು ಇಬ್ಬರು, ಕಿಲ್ಲು ಇಬ್ಬರು. ಈಗ ಅವ್ನು ನೋಡಿದ್ರೆ ನನ್ನ ವೆಲ್ಡು, ಅವನ್ನ ನಾನು ನೋಡಿದ್ರೆ ನನ್ನ 3 ಆಯ್ತವೆ ಕಿಲ್ಲು ಬ್ರೋ. ಪರವಾಗಿಲ್ಲ, ಇಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ, ನಮಗೆ ಫೋಟೋ ಶೂಟ್ ಬರಲ್ಲ, ಪರವಾಗಿಲ್ಲ. ಅವ್ನು ಎನಿಮಿ ಕಾಣತಕ್ಕ ಸ್ಕಿಪ್ ಮಾಡ್ತೀನಿ ವೀಡಿಯೋನ. ಮಗ ಇಲ್ಲೇ ನೋಡ, ರೈಟ್ ಸೈಡಲ್ಲಿ ನೋಡ, ಲೋ ಮಗ, ನೀನು ಹೊಲ್ಟೆ ಹೋಗ್ಬಿಟ್ಟೆ. ಪರವಾಗಿಲ್ಲ ಮಗ, ಇಲ್ಲಿ ಹಿಂದೆಯಿಂದ ಹೊಡಿತಾರೋ ಮುಂದೆಯಿಂದ ಹೊಡಿತಾರೋ ಅದೆಲ್ಲ ಮುಖ್ಯ, ಒಟ್ನಾಗ ಹೊಡಿತಾರ ಅದಷ್ಟೇ ಮುಖ್ಯ ಗುರು. ಇಲ್ಲಿ ಲೈಫಲ್ಲಿ ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ, ಒಟ್ನಾಗ ಮುಂದೆ ಬಂದಿದ್ಯಾ ಅಷ್ಟೇ ಲೆಕ್ಕ. ಕರ್ಮ ಅನ್ನೋದು ಪರಮಾತ್ಮನೇ ಬಿಟ್ಟಿಲ್ಲ, ಅದೊಂದು ನೋಡ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿರಿ.